ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಯುವರ್ ಟ್ರೇಡ್. ಸೊ ಇವತ್ತು ಮಂಡೇ. ಸೊ ಇವತ್ತು ಚೆನ್ನಾಗಿತ್ತು ಮಾರ್ಕೆಟ್ ಅಲ್ವಾ. ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಸೊ ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ನಿಮ್ಮ ಮಕ್ಕಳಿಗೆ ಆಗಲಿ ನೆಕ್ಸ್ಟ್ ಜನ್ರೇಷನ್ಗಾಗಲಿ ಟ್ರೇಡಿಂಗ್ ಕಲ್ತ್ಕೊಳೋದಕ್ಕೆ ಎನ್ಕರೇಜ್ ಮಾಡಿ. ನಾನು ಹೇಳ್ತೀನಂದರೆ ಈಗ ಏನು ಯಂಗ್ಸ್ಟರ್ಸ್ ಇದ್ದಾರೆ, ದಯವಿಟ್ಟು ಟ್ರೇಡಿಂಗ್ ಕಲ್ತ್ಕೊಳ್ಳಿ. ಯಾಕೆಂದರೆ ನಾಳೆ ದಿನ ಗೊತ್ತಿಲ್ಲ, ಜಾಬ್ ಮೇಲೆ ಯಾರು ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ಇವಾಗ ಏನಾಗಿದೆ ಅಂದರೆ ಎಲ್ಲ AI ಎಲ್ಲ ಬಂದುಬಿಟ್ಟಿದೆ. AI ಬಂದು ಆಲ್ರೆಡಿ ಸುಮಾರು ಕಡೆ ಲೇ ಆಫ್ ಮಾಡಿಬಿಟ್ಟಿದ್ದಾರೆ, ಎಷ್ಟೋ ಜಾಬ್ಸು ಕಳ್ಕೊಂಡಿದ್ದಾರೆ. ಸೊ ಇನ್ ಫ್ಯೂಚರ್ ನೀವೇ ತಿಳ್ಕೊಬೋದು AI ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತೇಳಿ. ಸೊ ಆವಾಗ ಯಾವುದ್ರ ಮೇಲೆ ಡಿಪೆಂಡ್ ಆಗ್ಬೋದು, ನೀವು ಯಾವುದ್ರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ. ಸೊ ಆರಾಮಾಗಿ ಟ್ರೇಡಿಂಗ್ ಕಲ್ತ್ಕೊಂಡಿದ್ದೀರಾ ಅಂದರೆ ನಿಮಗೆ ನೀವೇ ರಾಜ. ನೀವು ಒಂದು ಸಿಸ್ಟಮ್ ಇದ್ದು, ಒಂದು ರೂಮ್ ಇದ್ದು, ನಿಮ್ಮ ಸ್ಟ್ರಾಟಜಿ ಕಲ್ತ್ಕೊಂಡು ನಿಮ್ಮ ಸ್ಟ್ರಾಟಜಿ ನಿಮ್ಮ ಹತ್ರ ಇದ್ದರೆ ಯಾರೇನೂ ಕಿತ್ಕೊಳಕ್ಕಾಗೋದಿಲ್ಲ ನಿಮ್ಮಿಂದ. ನಿಮ್ಮ ಐಡಿಯಾ, ನಿಮ್ಮ ಟ್ಯಾಲೆಂಟು, ನಿಮ್ಮ ಸ್ಟ್ರಾಟಜಿ ಅಷ್ಟೇ. ಪಕ್ಕದಲ್ಲಿ ಇನ್ನೊಬ್ಬ ಇದ್ದು ಅವನು ಕಲ್ತ್ಕೊಂಡ್ರೆ ಅವನ ಐಡಿಯಾ, ಅವನ ತಲೆ, ಅವನ ಮೈಂಡ್ಸೆಟ್. ಸೊ ಇಲ್ಲಿ ಒಬ್ರಿಗೊಬ್ರಿಗೆ ಯಾವುದ್ರಲ್ಲೂ ಕಾಂಪಿಟೇಷನ್ ಇಲ್ಲ. ಅದೇ ಹೊರಗಡೆ ಹೋಗಿದ್ದೀರಾ ಅಂದರೆ ಜಾಬ್ಸಲ್ಲಿ ಎಲ್ಲ ಜಾಬಲ್ಲೂ ಕಾಂಪಿಟೇಷನ್ ಇದ್ದೇ ಇದೆ. ಬಟ್ ಟ್ರೇಡಿಂಗಲ್ಲಿ ಯಾರು ಕಾಂಪಿಟೇಷನ್ ಇಲ್ಲ, ನೀವೇ ಕಾಂಪೀಟ್ ಮಾಡಬೇಕಿಲ್ಲಿ. ನಿಮ್ಮ ಮೈಂಡ್ಸೆಟ್ನ ನೀವೇ ಕಂಟ್ರೋಲ್ ಮಾಡಿಕೊಂಡು ನೀವೇ ಇಲ್ಲಿ ಟಾರ್ಗೆಟ್ ಸೆಟ್ ಮಾಡ್ಕೋಬೇಕು, ನಿಮ್ಗೆ ನೀವೇ ಚಾಲೆಂಜ್ ಮಾಡ್ಕೋಬೇಕಿಲ್ಲಿ. ಸೊ ನನ್ನ ಒಪಿನಿಯನ್ ಏನಂದರೆ, ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ, ಕಮ್ಮಿಂಗ್ ಇನ್ ಫ್ಯೂಚರ್ ಯಾವ ಜಾಬ್ಗೆ ಕಾಂಪಿಟೇಷನ್ ಇರಲ್ಲ ಅಂದರೆ ಟ್ರೇಡಿಂಗ್ ಒಂದೇ ಅನ್ಕೊತೀನಿ. ಯಾಕೆಂದರೆ ಎಲ್ಲ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದು ಜನಗಳಿಗೆ ಕೆಲಸ ಇಲ್ದಂಗೆ ಆಗಿದೆ. ಎಲ್ಲ ಟೆಕ್ನಾಲಜಿನೇ ಕೆಲಸ ಮಾಡುತ್ತೆ. ಸೊ 100 ಜನ ಮಾಡೋ ಕೆಲಸ ಇಬ್ಬರೇ ಮಾಡ್ತಾರೆ. ಸೊ ಈ ಥರ ಇದ್ದಾಗ ನೀವೇ ತಿಳ್ಕೊಳ್ಳಿ ಯಾವುದು ಬೆಸ್ಟ್ ಅಂತೇಳಿ. ಸೊ ಯೋಚನೆ ಮಾಡಿ ಇದ್ರ ಬಗ್ಗೆ ಸೀರಿಯಸ್ಸಾಗಿ ಟ್ರೇಡಿಂಗ್ನ ಕಲ್ತ್ಕೊಳ್ಳಿ. ಇವಾಗೆಲ್ಲ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಬಂದಿದೆ, ತುಂಬ ಬುಕ್ಸ್ ಬಂದಿದೆ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾವ ಪ್ಲ್ಯಾಟ್ಫಾರ್ಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು, ಯಾರನ್ನ ಫಾಲೋ ಮಾಡಿದ್ರೆ ಒಳ್ಳೆಯದು, ಯಾವ ಥರ ಬುಕ್ಸ್ ಓದಿದ್ರೆ ಒಳ್ಳೆಯದು. ಸೊ ಈ ಥರ ಟೆಕ್ನಿಕಲ್ಗೆ, ಫಂಡಮೆಂಟಲಿ ಎಲ್ಲದಕ್ಕೂ ಕೂಡ. ಸೊ ಈ ಥರದ್ದೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಯೋಚನೆ ಮಾಡಿ, ನೀವು ನಿಮ್ಮ ಮಕ್ಕಳು ಮುಂದಿನ ಫ್ಯೂಚರು ಸೀರಿಯಸ್ಸಾಗಿ ತೊಗೊಬೋದಾ ಏನು ಅನ್ನೋದನ್ನ ನೀವು ಯೋಚನೆ ಮಾಡಿ. ಸೊ ನನಗೆ ಕೇಳೋದಾದರೆ ಟ್ರೇಡಿಂಗ್ ಇಸ್ ದ ಬೆಸ್ಟ್ ಜಾಬು. ಬಟ್ ಅದನ್ನು ಶ್ರದ್ಧೆಯಿಂದ ಕಲಿಬೇಕಾಗತ್ತೆ ನೀವು. ಯೋಚನೆ ಮಾಡಿ. ಈ ಥರ 3 ಕಂಟೆಂಟ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.